ಎಲ್ಲರಿಗೂ ನಮಸ್ಕಾರ ರೀ. ಬರ್ರಿ, ಸಂಗೊಳ್ಳಿ ರಾಯಣ್ಣ ನಗರ ಅಂದ್ರೆ ನಮ್ಮ ಗಾಮನಗಟ್ಟಿ ರಸ್ತೆಯಲ್ಲಿರುವ ಒಂದು ಸಂಗೊಳ್ಳಿ ರಾಯಣ್ಣ ನಗರ ಅಂತಂದು ಏರಿಯಾ ಐತ್ರಿ. ಅಲ್ಲಿ ಒಂದು ಕರೆ ಬಂತು, ಹಾವು ಬಂದೈತ್ರಿ, ಹಾವು ಬಂದು ಕೂತೈತಿ, ದಯಮಾಡಿ ಬರ್ರಿ ಅಂತಂದು ಫೋನ್ ಮಾಡಿದ್ರೆ ಹಾಗಾಗಿ ನಾವಲ್ಲಿ ಹೋಗಿದ್ವಿ. ಅದು ಪೈಪ್ ಒಳಗೆ ಸೇರ್ಕೊಂಡಿತ್ತು ಹಾವು. ಅದು ನಾಗರಾವ್ ರೀ. ನೀವೀಗ ಅದು ನಿಮ್ಗೆ ಕಾಣ್ತೈತಿ. ಈಗ ನಾ ಪೈಪಿಂದ ಹೊರಗೆ ತೆಗೆದು ಅದನ್ನು ರಕ್ಷಣೆ ಮಾಡ್ತೀವಿ ರೀ. ನನ್ನ ವಿಡಿಯೋಗಳನ್ನು ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರಿಗೂ ಒಂದು ಮನವಿ ಮಾಡ್ಕೊತೀನಿ, ದಯಮಾಡಿ ಅಕ್ಕಪಕ್ಕ ಸುತ್ತಮುತ್ತಲು ಸ್ವಚ್ಛತೆಯನ್ನು ಕಾಪಾಡಿಕೊಡ್ರಿ. ನೀವು ವೇಸ್ಟೇಜ್ ಸಾಮಾನುಗಳನ್ನು ದಯಮಾಡಿ ಇಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಹಾವುಗಳಿಗೆ ಜಾಗ ಕೊಡಂಗೆ ಆಕೈತೆ ನೀವು. ಹಂಗಾಗಿ ದಯಮಾಡಿ ಯಾರು ವೇಸ್ಟೇಜ್ ಸಾಮಾನುಗಳು ಇಡಬೇಡ್ರಿ. ಅವನು ವೇಸ್ಟ್ ಸಾಮಾನು ಅಂದ್ರೆ ಆ ಸಾಮಗ್ರಿಗಳನ್ನು ಎಲ್ಲೆಲ್ಲಿ ಕಳಿಸ್ಬೇಕು, ಎಲ್ಲೆಲ್ಲಿ ಇಡಬೇಕು ಅವನು ಅಕ್ಕೂರ ಜಾಗಕ್ಕೆ ಇಟ್ಬಿಡ್ರಿ. ಯಾಕಂದ್ರೆ ಹಾವುಗಳಿಗೆ ಬಂದು ಕೂಡಾಕ ಒಂದು ಜಾಗ ಅಂತಂದು ಅದಕ್ಕೆ ಅನುಕೂಲ ಆಗ್ತೈತಿ. ದಯಮಾಡಿ ಈ ಬೇಸಿಗೆ ಇರುವುದರಿಂದ ತಂಪು ಇರೋ ಜಾಗವನ್ನು ಹುಡ್ಕೊಂಬರ್ತಾವೆ. ಈಗ ನೋಡಿರಿ, ಪೈಪ್ ಒಳಗೆ ಐತದ ಹಾವು, ಈಗ ಹೊರಗೆ ಬರ್ತೈತೆ ನೋಡಿರಿ ನಾಗರಾಮ. ಅದು ಅವರೆಲ್ಲ ಬೇರೆ ಬೇರೆ ಹಿಂಗೈತ್ರಿ, ಹಾವು ಹಂಗೈತ್ರಿ ಅನ್ನತ್ತಿದ್ರೆ ಇಲ್ಲಿ ನೋಡಿರಿ ಹೆಂಗೆ ಬಂತು. ಇದು ನಾಗರಾವ್ ರೀ. ಅಕಸ್ಮಾತ್ ಕಡಿತಂತಂದ್ರೆ 1.5 ತಾಸೊಳಗೆ ಟ್ರೀಟ್ಮೆಂಟ್ ಆದ್ರೆ ಬದುಕ್ತಾರೆ, ಆದ್ರೆ ಇಲ್ಲಾಂದ್ರೆ ಬದುಕೋ ಚಾನ್ಸ್ ಇರೋಂಗಿಲ್ಲ. ಹಾಗಾಗಿ ಸೇಫ್ಟಿಯಿಂದ ಇರ್ರಿ ಅಂತ ಕೇಳ್ಕೊತೀನಿ. ಇದನ್ನು ರಕ್ಷಣೆ ಮಾಡಿ ಡಬ್ಬಿಯೊಳಗೆ ಹಾಕಿ ಅವರೆಲ್ಲ ನಿಂತವ್ರಿಗೆಲ್ಲರಿಗೂ ಅದ್ರ ಬಗ್ಗೆ ತಿಳಿಸಿ, ಮತ್ತೊಳ್ಳೆ ಅವರ ಅಕ್ಕಪಕ್ಕ ಇರೋರಿಗೆ ಒಂದು ಸ್ವಲ್ಪ ನಾವು ಅದರ ಬಗ್ಗೆ ತಿಳಿಸಿದ್ವಿ. ಯಾಕಂದ್ರೆ ವೇಸ್ಟೇಜ್ ಸಾಮಾನು ಇಟ್ಟಿದ್ದ ಬೇರೆದವ್ರ, ಹಾವು ನೋಡಿದ್ದು ಬೇರೆದವ್ರ, ಅದು ತೊಂದರೆ ಮಾಡತ್ತಿದ್ದು ಬೇರೆದವ್ರ ಮನೆಗೆ. ಹಾಗಾಗಿ ಅಲ್ಲಿ ಅಕ್ಕಪಕ್ಕ ಇರೋರು ಏನು ಮಾಡ್ತಾರೆ, ನಮ್ಮ ಜಾಗದಾಗ ಹಾವು ಬಂದಿಲ್ಲ ರೀ, ಅದು ನಮ್ಮ ಜಾಗದಾಗ ಐತಿ, ನಮ್ಮ ಜಾಗದಾಗ ಇರಲಿ ಬಿಟ್ರೆ ನಾವು ಅಂಕರಿ ಮನೆಯೊಳಗೆ ಇರೋಂಗಿಲ್ಲ, ನಾವು ಅಂಕರಿ ಏರಿಯಾದಾಗ ಇರೋಂಗಿಲ್ಲ ಅಂತೇಳಿ ಹೇಳ್ತಾರೆ. ಅಲ್ಲಿ ಅಕ್ಕಪಕ್ಕ ಇರೋರು, ಅಲ್ಲಿ ಮಕ್ಕಳು ಮರಿ ಆಟಾಡ್ತಿರ್ತಾವೆ ಇರೋರು, ಅವ್ರು ಏನು ಮಾಡ್ತಾರೆ, ತೊಂದರೆ ಆಕೈತ್ರಿ ಅಂತಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವ್ರು ವೇಸ್ಟ್ ಸಾಮಾನುಗಳು ಕೆಲವೊಬ್ಬರು ತೆಗಿಂಗಿಲ್ಲ. ಹಾಗಾಗಿ ಇವರು ಓನರ್ ಇಲ್ಲ, ನಾನು ಸ್ವಚ್ಛ ಮಾಡ್ತೇನೆ ರೀ, ಅದನ್ನು ಯಾರಿಗೆ ತೊಂದರೆ ಆಗೋದು ಬೇಡ ಅಂತಂದು ಹೇಳಿದ್ರೆ. ಹಾಗಾಗಿ ಹೊಂದಾಣಿಕೆ ಇರೋದು ಭಾಳ ಬೆಸ್ಟ್ ರೀ. ಆಜು ಬಾಜು ಅಂತಂದ ಮ್ಯಾಗ ಅವೆಲ್ಲ ಇರುವ ಪ್ರಾಬ್ಲಮ್. ದಯಮಾಡಿ ಯಾರಿಗೂ ತೊಂದರೆ ಆಗದಂಗೆ ನೋಡಿರಿ. ಪ್ರಾಣಿಗಳಿಗೂ ತೊಂದರೆ ಆಗೋದು ಬೇಡ, ಮನುಷ್ಯರಿಗೂ ತೊಂದರೆ ಆಗೋದು ಬೇಡ. ಈಗಿನ ಒಂದು ಕ್ಲೈಮೇಟಿಗೆ ಹಾವುಗಳ ಸಂಖ್ಯೆ ಹೆಚ್ಚಾಗಿರ್ತೈತೆ ರೀ. ಬೇಸಿಗೆ ಇರುವುದರಿಂದ ತಂಪಾದ ಜಾಗವನ್ನು ಹುಡ್ಕೊಂಡು ಬರ್ತಾವೆ. ದಯಮಾಡಿ ಪರಿಸರ ಹಾಗೂ ಪ್ರಾಣಿ ರಕ್ಷಣೆ ನಮ್ಮೆಲ್ಲರ ಹೊಣೆ ರೀ. ವಿಡಿಯೋ ಬರ್ತಿರ್ತಾವೆ ರೀ, ಕಂಟಿನ್ಯೂ ವಿಡಿಯೋ ಬರ್ತಿರ್ತಾವೆ. ದಯಮಾಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ನನಗೆ. ಹಾಗಾಗಿ ಹಾವುಗಳು ಎಲ್ಲೇ ಕಂಡ್ರೂ ದಯಮಾಡಿ ಹೊಡಿಬೇಡ್ರಿ. ನಿಮ್ಮ ಸುತ್ತಮುತ್ತಲಿರುವಂಥ ಉರೋಗ ರಕ್ಷಕರು ಎದ್ದೇ ಇರ್ತಾರೆ, ಅವ್ರಿಗೆ ಕರೆ ಮಾಡಿರಿ. ಅಕಸ್ಮಾತ್ ನನ್ನ ನಂಬರು ಕೊಟ್ಟಿರ್ತೇನೆ, ಆ ನಂಬರಿಗೆ ಫೋನ್ ಮಾಡಿರಿ. ನಾ ಬರುವಂಥ ಜಾಗ ಇತ್ತು, ನಮ್ಗೆ ಬರುವಂಥದ್ದು ಅನುಕೂಲ ಇತ್ತಂದ್ರೆ ದಯಮಾಡಿ ನಾ ಬಂದು ಹಾವು ರಕ್ಷಣೆ ಮಾಡ್ತೀನಿ. ಇಲ್ಲಾಂದ್ರೆ ಬೇರೆದವ್ರಿಗೆ, ಅಲ್ಲಿರುವವರಿಗೆ ನಾವು ನಿಮ್ಮ ನಂಬರ್ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು.